ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪ್ರಮುಖ 50 ವಿಧಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕಿದ್ದೇನೆ. ಈ ಎಲ್ಲ ವಿಧಿಗಳು ಕೂಡ PCಯಿಂದ UPSCವರೆಗೂ ಕೂಡ ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕೇಳುವಂಥ ಪ್ರಮುಖ ವಿಧಿಗಳಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ವಿಧಿಗಳನ್ನು ನೆನಪಿನಲ್ಲಿಟ್ಕೊಳ್ಳುವಂಥದ್ದು ಪರೀಕ್ಷೆ ಹಿತದೃಷ್ಟಿಯಿಂದ ತುಂಬಾ ಉಪಯುಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭಾರತ ಸಂವಿಧಾನದ ಮೊದಲ ವಿಧಿ ಆರ್ಟಿಕಲ್ ನಂಬರ್ 1, ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್, ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ಭೂಪ್ರದೇಶದ ಬಗ್ಗೆ ಹಾಗೂ ಭಾರತದ ಹೆಸರಿನ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ ನಂಬರ್ 3, ಮೂರನೇ ವಿಧಿ, ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಆಲ್ಟರೇಷನ್ ಆಫ್ ಏರಿಯಾಸ್, ಬೌಂಡರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ರಾಜ್ಯಗಳ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆಯ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ ನಂಬರ್ 13, 13ನೇ ವಿಧಿ, ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು, ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ ಇನ್ ಡಿರೋಗೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಚ್ಯುತಿ ಉಂಟು ಮಾಡುವ ಕಾನೂನುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಯಾವೆಲ್ಲ ವಿಷಯಗಳು, ಶಾಸನಗಳು, ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ವಿರೋಧವಾಗಿವೆಯೋ ಅವೆಲ್ಲವನ್ನು ಕೂಡ ವಾಯ್ಡ್ ಅಂತ ಈ ವಿಧಿ ಹೇಳುತ್ತೆ. ಆರ್ಟಿಕಲ್ ನಂಬರ್ 14, ಈಕ್ವಾಲಿಟಿ ಬಿಫೋರ್ ದ ಲಾ, ಕಾನೂನಿನ ಮುಂದೆ ಸಮಾನತೆಯನ್ನು ಹೇಳುತ್ತೆ. ಆರ್ಟಿಕಲ್ ನಂಬರ್ 16, 16ನೇ ವಿಧಿ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಸಾರ್ವಜನಿಕ ನೇಮಕಾತಿಯ ವಿಷಯದಲ್ಲಿ ಸಮಾನ ಅವಕಾಶದ ಕುರಿತು ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ ನಂಬರ್ 17, 17ನೇ ವಿಧಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತಾ ನಿವಾರಣೆಯ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಆರ್ಟಿಕಲ್ ನಂಬರ್ 19, 19ನೇ ವಿಧಿ, ಪ್ರೊಟೆಕ್ಷನ್ ಆಫ್ ಸರ್ಟನ್ ರೈಟ್ಸ್ ರಿಗಾರ್ಡಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಅದರ್ಸ್, ವಾಕ್ ಸ್ವಾತಂತ್ರ್ಯ ಹಾಗೂ ಇತರೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕೆಲವು ಹಕ್ಕುಗಳ ರಕ್ಷಣೆಯ ಕುರಿತು ಸಂವಿಧಾನದ 19ನೇ ವಿಧಿ ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ ನಂಬರ್ 21, 21ನೇ ವಿಧಿಯು ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಕುರಿತು ಹೇಳುತ್ತೆ. ಆರ್ಟಿಕಲ್ ನಂಬರ್ 21A, ರೈಟ್ ಟು ಎಲಿಮೆಂಟರಿ ಎಜುಕೇಷನ್, ಅಂದರೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ವಿಧಿ 21A ಹೇಳುತ್ತೆ. ಆರ್ಟಿಕಲ್ ನಂಬರ್ 25, 25ನೇ ವಿಧಿಯು ಫ್ರೀಡಮ್ ಆಫ್ ಕಾನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜಿಯನ್, ಆತ್ಮಸಾಕ್ಷಿ ಸ್ವಾತಂತ್ರ್ಯ ಮತ್ತು ಒಂದು ಧರ್ಮವನ್ನು ಪಾಲಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನಾಗರಿಕರಿಗೆ ನೀಡಿರುವುದನ್ನು ವಿಧಿ 25 ಹೇಳುತ್ತೆ. ಆರ್ಟಿಕಲ್ ನಂಬರ್ 32, ಸಂವಿಧಾನದ ಹೃದಯ ಮತ್ತು ಆತ್ಮ, ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ರೆಮಿಡೀಸ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ಕ್ಲೂಡಿಂಗ್ ಇಶ್ಯೂಯಿಂಗ್ ಫ್ಯೂ ರಿಟ್ಗಳನ್ನು ಒಳಗೊಂಡಂತೆ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದ ಪರಿಹಾರ ಉಪಾಯಗಳ ಬಗ್ಗೆ ಆರ್ಟಿಕಲ್ ನಂಬರ್ 32 ಹೇಳುತ್ತೆ. ಆರ್ಟಿಕಲ್ ನಂಬರ್ 38, ಸ್ಟೇ ಟು ಸೆಕ್ಯೂರ್ ಅ ಸೋಷಿಯಲ್ ಆರ್ಡರ್ ಫಾರ್ ದ ಪ್ರಮೋಷನ್ ಆಫ್ ದ ವೆಲ್ಫೇರ್ ಆಫ್ ದ ಪೀಪಲ್, ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸಲು ಪೂರಕವಾದ ಸಾಮಾಜಿಕ ವ್ಯವಸ್ಥೆಯನ್ನು ರಾಜ್ಯ ನಿರ್ಮಿಸಲಿಕ್ಕೆ ಈ 38ನೇ ವಿಧಿ ರಾಜ್ಯಕ್ಕೆ ಹೇಳುವಂಥದ್ದು. ಆರ್ಟಿಕಲ್ ನಂಬರ್ 40, 40ನೇ ವಿಧಿಯು ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್, ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮಾಡುವ ಕುರಿತು ವಿವರಣೆಯನ್ನು ಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 44, 44ನೇ ವಿಧಿಯು ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದ ಸಿಟಿಸನ್, ಭಾರತೀಯ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಸರಿಸುವ ಕುರಿತು ವಿವರಣೆಯನ್ನು ಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 51A, 51A ವಿಧಿಯು ಫಂಡಮೆಂಟಲ್ ಡ್ಯೂಟೀಸ್, ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 52, 52ನೇ ವಿಧಿಯು ಪ್ರೆಸಿಡೆಂಟ್, ನಮ್ಮ ದೇಶದ ರಾಷ್ಟ್ರಪತಿಯವರ ಹುದ್ದೆಯ ಕುರಿತು ವಿವರಣೆಯನ್ನು ನೀಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 61, 61ನೇ ವಿಧಿಯು ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಿಸಿದ ನಿಯಮಾವಳಿಗಳ ಬಗ್ಗೆ ಹೇಳುತ್ತೆ. ಇನ್ನು ಆರ್ಟಿಕಲ್ ನಂಬರ್ 72, 72ನೇ ವಿಧಿಯು ಪವರ್ಸ್ ಆಫ್ ಪ್ರೆಸಿಡೆಂಟ್ ಟು ಗ್ರ್ಯಾಂಟ್ ಪಾರ್ಡನ್ಸ್, ಸಸ್ಪೆಂಡ್, ರೆಮಿಟ್ ಆರ್ ಕಮ್ಯೂಟ್ ಸೆಂಟೆನ್ಸಸ್ ಇನ್ ಸರ್ಟೆನ್ ಕೇಸಸ್,
ಶಿಕ್ಷೆಯನ್ನು ಮನ್ನಿಸುವ ಅಥವಾ ಕ್ಷಮಿಸುವ, ಕಡಿಮೆ ಮಾಡುವ ಅಥವಾ ಬದಲಾಯಿಸಲು ರಾಷ್ಟ್ರಪತಿಗಳಿಗೆ ಇರುವಂಥ ಅಧಿಕಾರವನ್ನು ಆರ್ಟಿಕಲ್ ನಂಬರ್ 72 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀಡುತ್ತೆ. ಆರ್ಟಿಕಲ್ ನಂಬರ್ 74 74ನೇ ವಿಧಿಯು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಇರುವುದು ಅವಶ್ಯಕ ಅಂಥೇಳಿ 74ನೇ ವಿಧಿ ಹೇಳುತ್ತೆ. ಆರ್ಟಿಕಲ್ ನಂಬರ್ 76 76ನೇ ವಿಧಿಯು ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಭಾರತದ ಅಟಾರ್ನಿ ಜನರಲ್ ಅವರ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 110 110ನೇ ವಿಧಿಯು ಡೆಫಿನಿಷನ್ ಆಫ್ ಮನಿ ಬಿಲ್ಸ್, ಹಣಕಾಸು ಮಸೂದೆಯ ವ್ಯಾಖ್ಯೆಯನ್ನು ನೀಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 112 112ನೇ ವಿಧಿಯು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ನಾವು ಬಜೆಟ್ ಅಂತ ಕರಿತೇವಲ್ವ, ವಾರ್ಷಿಕ ಹಣಕಾಸು ಅಥವಾ ಮುಂಗಡ ಪತ್ರದ ಕುರಿತು ವಿವರಣೆಯನ್ನು ಕೊಡುವಂಥದ್ದು ಮಾಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 123 123ನೇ ವಿಧಿಯು ಪವರ್ ಆಫ್ ಪ್ರೆಸಿಡೆಂಟ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸಸ್ ಡ್ಯೂರಿಂಗ್ ರಿಸೆಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಪತಿಯವರಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರದ ಬಗ್ಗೆ ವಿವರಣೆಯನ್ನು ನೀಡುವಂಥದ್ದು. ಅದೇ ರೀತಿ ಆರ್ಟಿಕಲ್ ನಂಬರ್ 143 143ನೇ ವಿಧಿಯು ಪವರ್ ಆಫ್ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಸಲಹಾಧಿಕಾರವನ್ನು ಇಲ್ಲಿ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 148 ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 155 ಅತಿ ಮುಖ್ಯವಾದ ವಿಧಿ ಇದು. ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್, ರಾಜ್ಯದ ರಾಜ್ಯಪಾಲರ ನೇಮಕ ಹೇಗಾಗಬೇಕು ಅನ್ನೋ ವಿಷಯದ ಕುರಿತು ಸ್ಪಷ್ಟನೆಯನ್ನು ನೀಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 161 161ನೇ ವಿಧಿಯು ಪವರ್ ಆಫ್ ಗವರ್ನರ್ ಟು ಗ್ರ್ಯಾಂಟ್ ಪಾರ್ಡನ್ಸ್ and etc. and to suspend, remit or commute sentences in certain cases, ಶಿಕ್ಷೆಯನ್ನು ಮನ್ನಿಸುವ, ಕಡಿಮೆ ಮಾಡುವ ಅಥವಾ ಬದಲಾಯಿಸುವ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನು ತಿಳಿಸಿಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 163 163ನೇ ಸಂವಿಧಾನದ ವಿಧಿಯು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಗವರ್ನರ್, ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ರಚನೆ ಮಾಡುವ ಅವಶ್ಯಕತೆಯನ್ನು ಸಂವಿಧಾನ ಹೇಳುತ್ತೆ. ಇನ್ನು ಅದೇ ರೀತಿ ಆರ್ಟಿಕಲ್ ನಂಬರ್ 165 ಸಂವಿಧಾನದ 165ನೇ ವಿಧಿಯು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್, ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಕಾರ್ಯವ್ಯಾಪ್ತಿಯನ್ನು ತಿಳಿಸಿಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 167 167ನೇ ವಿಧಿಯು ಡ್ಯೂಟೀಸ್ ಆಫ್ ಚೀಫ್ ಮಿನಿಸ್ಟರ್ ವಿತ್ ರಿಗಾರ್ಡ್ ಟು ದ ಫರ್ನಿಷಿಂಗ್ ಆಫ್ ಇನ್ಫಾರ್ಮೇಷನ್ ಟು ದ ಗವರ್ನರ್, ರಾಜ್ಯಪಾಲರಿಗೆ ಕಾಲಕಾಲಕ್ಕೆ ಮಾಹಿತಿ ಒದಗಿಸುವ ಮುಖ್ಯಮಂತ್ರಿಗಳ ಕರ್ತವ್ಯವನ್ನು ತಿಳಿಸಿಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 168 168ನೇ ವಿಧಿಯು ಕಾನ್ಸ್ಟಿಟ್ಯೂಷನ್ ಆಫ್ ಲೆಜಿಸ್ಲೇಚರ್ಸ್ ಇನ್ ದ ಸ್ಟೇಟ್ಸ್, ರಾಜ್ಯಗಳ ವಿಧಾನಮಂಡಲಗಳ ರಚನೆಯ ಕುರಿತು ವಿವರಣೆಯನ್ನು ನೀಡಿದರೆ, ಆರ್ಟಿಕಲ್ ನಂಬರ್ 169 169ನೇ ವಿಧಿಯು ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ದ ಸ್ಟೇಟ್ಸ್, ರಾಜ್ಯಗಳ ವಿಧಾನ ಪರಿಷತ್ಗಳ ಸೃಷ್ಟಿ ಅಥವಾ ಅದನ್ನು ರದ್ದತಿ ಮಾಡುವ ಕುರಿತು ವಿವರಣೆಯನ್ನು ನೀಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 202 202ನೇ ವಿಧಿಯು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಸ್ಟೇಟ್, ರಾಜ್ಯದ ವಾರ್ಷಿಕ ಮುಂಗಡ ಪತ್ರ ಅಥವಾ ಬಜೆಟ್ ಬಗ್ಗೆ ವಿವರಣೆಯನ್ನು ನೀಡಿದರೆ, ಆರ್ಟಿಕಲ್ ನಂಬರ್ 213 213ನೇ ವಿಧಿಯು ಪವರ್ ಆಫ್ ಗವರ್ನರ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸಸ್ ಡ್ಯೂರಿಂಗ್ ರೆಸೆಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್, ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ರಾಜ್ಯಪಾಲರ ಅಧಿಕಾರದ ಕುರಿತು 213ನೇ ವಿಧಿಯು ತಿಳಿಸಿಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 226 226ನೇ ವಿಧಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಇದು ಪವರ್ ಆಫ್ ಹೈಕೋರ್ಟ್ಸ್ ಟು ಇಶ್ಯೂ ಸರ್ಟನ್ ರಿಟ್ಸ್, ಕೆಲ ರಿಟ್ಗಳನ್ನು ಹೊರಡಿಸುವಂತಹ ಹೈಕೋರ್ಟ್ಗಳ ಅಧಿಕಾರವನ್ನು ತಿಳಿಸಿಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 243B ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ಸ್, ಪಂಚಾಯತಿಗಳ ರಚನೆ ಮಾಡುವುದನ್ನು ಇದು ತಿಳಿಸಿಕೊಟ್ರೆ, ಆರ್ಟಿಕಲ್ ನಂಬರ್ 249 ಅತಿ ಪ್ರಮುಖ ವಿಧಿ ಇದು. ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮ್ಯಾಟರ್ ಇನ್ ದ ಸ್ಟೇಟ್ ಲಿಸ್ಟ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರೂಪಿಸುವ ಸಂಸತ್ತಿನ ಅಧಿಕಾರದ ಕುರಿತು 249ನೇ ವಿಧಿ ತಿಳಿಸಿಕೊಡುತ್ತೆ. ಸೊ ಇದು ರಾಜ್ಯಸಭೆಗಿರುವಂಥ ಒಂದು ವಿಶೇಷ ಅಧಿಕಾರ, ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ಇನ್ನು ಆರ್ಟಿಕಲ್ ನಂಬರ್ 262 adjudication of disputes relating to waters of interstate rivers or river valleys, ಅಂತಾರಾಜ್ಯ ನದಿ ನೀರು ಅಥವಾ ಕಣಿವೆಗಳಿಗೆ ಸಂಬಂಧಿಸಿದ ವಿವರಗಳನ್ನು ಅಥವಾ ವಿವಾದಗಳನ್ನು ಇತ್ಯರ್ಥಗೊಳಿಸುವಂಥ ವಿಧಿ ಇದು.
ಆರ್ಟಿಕಲ್ ನಂಬರ್ 263 263ನೇ ಸಂವಿಧಾನದ ವಿಧಿಯು ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಆ್ಯನ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತಾರಾಜ್ಯ ಮಂಡಳಿಗೆ ಸಂಬಂಧಿಸಿದ ಉಪಬಂಧಗಳ ಕುರಿತು ವಿವರಣೆಯನ್ನು ನೀಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 280 ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗದ ರಚನೆಯ ಕುರಿತು ಹೇಳಿದರೆ ಆರ್ಟಿಕಲ್ ನಂಬರ್ 300A 300A ವಿಧಿಯು ಪರ್ಸನ್ಸ್ ನಾಟ್ ಟು ಬಿ ಡಿಪ್ರೈವ್ಡ್ ಆಫ್ ಪ್ರಾಪರ್ಟಿ ಸೇವ್ ಬೈ ದ ಅಥಾರಿಟಿ ಆಫ್ ಲಾ ಅಥವಾ ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು. ಹಿಂದೆ ಇದು ಮೂಲಭೂತ ಹಕ್ಕಾಗಿತ್ತು, ಇವಾಗ ಇದನ್ನು ಒಂದು ಶಾಸನೀಯ ಹಕ್ಕನ್ನಾಗಿ ಮಾಡಲಾಗಿದೆ. ಸೊ ಇದು 300A ವಿಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದರ ಬಗ್ಗೆ. ಇನ್ನು ಆರ್ಟಿಕಲ್ ನಂಬರ್ 312ನೇ ವಿಧಿಯು ಆಲ್ ಇಂಡಿಯಾ ಸರ್ವೀಸಸ್ ಅಖಿಲ ಭಾರತ ಸೇವೆಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದರೆ ಆರ್ಟಿಕಲ್ ನಂಬರ್ 315ನೇ ವಿಧಿಯು ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ದ ಯೂನಿಯನ್ ಆ್ಯಂಡ್ ಫಾರ್ ದ ಸ್ಟೇಟ್ಸ್ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 324ನೇ ಸಂವಿಧಾನದ ವಿಧಿಯು ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ವೆಸ್ಟೆಡ್ ಇನ್ ಆ್ಯನ್ ಇಲೆಕ್ಷನ್ ಕಮಿಷನ್ ಭಾರತದ ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳ ಬಗ್ಗೆ ಮತ್ತು ಸ್ಥಾಪನೆಯ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 352ನೇ ಸಂವಿಧಾನದ ವಿಧಿಯು ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ಇದನ್ನು ನಾವು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೇವೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ಕುರಿತು ವಿವರಣೆಯನ್ನು ನೀಡುತ್ತೆ. ಅದೇ ರೀತಿ ಆರ್ಟಿಕಲ್ ನಂಬರ್ 356ನೇ ವಿಧಿಯು ಪ್ರೊವಿಷನ್ಸ್ ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಇನ್ ಸ್ಟೇಟ್ಸ್ ಅಥವಾ ಪ್ರೆಸಿಡೆಂಟ್ ರೂಲ್, ನಾವು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವುದನ್ನು ಕೇಳಿದ್ವಲ್ವ, ಸೊ ಅದರ ವಿವರಣೆಯನ್ನು 356ನೇ ವಿಧಿಯಲ್ಲಿ ನಾವು ನೋಡಬಹುದು. ಇನ್ನು ಆರ್ಟಿಕಲ್ ನಂಬರ್ 360ನೇ ವಿಧಿಯು ಪ್ರೊವಿಷನ್ಸ್ ಆಸ್ ಟು ಫಿನಾನ್ಷಿಯಲ್ ಎಮರ್ಜೆನ್ಸಿ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಕುರಿತಾದ ವಿವರಣೆಯನ್ನು ಕೊಡುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ನಂಬರ್ 368ನೇ ವಿಧಿಯು ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೊಸೀಜರ್ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಮತ್ತು ನಿಯಮಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಇನ್ನು ಆರ್ಟಿಕಲ್ ನಂಬರ್ 370ನೇ ವಿಧಿಯು ಟೆಂಪರರಿ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಉಪಬಂಧಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಸೊ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸಾಂವಿಧಾನಿಕ ಹಕ್ಕುಗಳನ್ನು ತೆಗೆದುಹಾಕಲಾಗಿದೆ. ಇನ್ನು ಆರ್ಟಿಕಲ್ 371ನೇ ಸಂವಿಧಾನದ ವಿಧಿಯು ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಫ್ಯೂ ರೀಜಿಯನ್ಸ್, ಕೆಲವು ರಾಜ್ಯ ಅಥವಾ ಪ್ರದೇಶಗಳಿಗೆ ಸೇರಿದಂಥ ವಿಶೇಷ ಉಪಬಂಧಗಳ ಕುರಿತು ವಿವರಣೆಯನ್ನು ನೀಡುತ್ತೆ. ಸೊ ಉದಾಹರಣೆಗೆ ಗೋವಾ ಆಗಿರ್ಬೋದು ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೊಟ್ಟಂಥ 371J ತಿದ್ದುಪಡಿ ಆಗಿರ್ಬೋದು. ಸೊ ಇಂಥ ವಿಶೇಷ ಅಧಿಕಾರಗಳನ್ನು ನೀಡುವಂಥ ಉಪಬಂಧಗಳನ್ನು 371ನೇ ಸಂವಿಧಾನದ ವಿಧಿಯು ತಿಳಿಸಿಕೊಡುತ್ತೆ. ಸೊ ಇವಿಷ್ಟು ಭಾರತ ಸಂವಿಧಾನದಲ್ಲಿ ಇರುವಂಥ 50 ಪ್ರಮುಖ ವಿಧಿಗಳು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅತಿ ಉಪಯುಕ್ತ ಹಾಗೂ ನೆನಪಿನಲ್ಲಿ ಇಡಲೇಬೇಕಾದಂಥ ವಿಧಿಗಳಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇದನ್ನು ತಿಳಿದುಕೊಳ್ಳಿ. ಸೊ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್.